ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮಿಗೆ ತಮ್ಮೆಲ್ಲರೂ ಸ್ವಾಗತ. ನಾವು ಈಗಾಗಲೇ ಕಳೆದ ಒಂದು ಸೆಷನ್ನಲ್ಲಿ ಕರ್ನಾಟಕ ಉಪನ್ಯಾಸಕರ ನೇಮಕಾತಿ 2026ರ ಸಂಬಂಧಿಸಿದಂತೆ ನಾವು ಕನ್ನಡ ವಿಷಯದ ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡಿದ್ದೆವು. ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ಈ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿದೆ ಅಂತೇಳಿ, ಅಂದರೆ ಈ 2021ರ ಪರೀಕ್ಷಾ ಮಾದರಿಯ ಒಂದು ಸಂಪೂರ್ಣ ವಿಶ್ಲೇಷಣೆಯನ್ನು ಇವತ್ತು ಮಾಡೋಣ. ಹಾಗಾದರೆ ಈ ರಿಟರ್ನ್ ಎಕ್ಸಾಮು ಯಾವ ರೀತಿಯಾಗಿರುತ್ತದೆ ಅಂತಂದೇಳಿ ನೋಡೋಣ. ಒಟ್ಟು ಈ ಒಂದು AP ಎಕ್ಸಾಮು 4 ಪೇಪರ್ನಲ್ಲಿರ್ತದೆ. ಅದರಲ್ಲಿ 2 ಕಂಪಲ್ಸರಿ ಪೇಪರ್ ಇರ್ತವೆ, ಕನ್ನಡ ಪೇಪರ್ 1, ಕನ್ನಡ ಪೇಪರ್ 2, ಇಂಗ್ಲೀಷು. ಇವು 200 ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ ನೀವು 35% ತೆಗಿಲೇಬೇಕಾಗುತ್ತೆ. 30ರಷ್ಟು ನೀವು ಅಂಕಗಳನ್ನು ತೊಗೋಬೇಕಾಗತ್ತೆ. ಈ 35ರಷ್ಟು ನೀವು ಅಂಕಗಳನ್ನು ತೊಗೊಂಡ್ರೆ ಮಾತ್ರ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ, ಇಲ್ಲಾಂದರೆ ವ್ಯಾಲ್ಯೂಯೇಷನ್ ಆಗೋಲ್ಲ. ಯಾವ ಪೇಪರ್ ವ್ಯಾಲ್ಯೂಯೇಷನ್ ಆಗೋಲ್ಲ ಅಂದ್ರೆ ಈ B ಕಂಪಲ್ಸರಿ ಪೇಪರ್ ಒಳಗೆ 3ನೇ ಪೇಪರ್, 4ನೇ ಪೇಪರ್, ಈ ಜನರಲ್ ನಾಲೆಡ್ಜ್ ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಅಂತ ಐತಲ್ಲ, ಇವು ಪೇಪರ್ ಚೆಕ್ ಆಗ್ಬೇಕಪ್ಪ ಅಂತಂದ್ರೆ ನೀವು ಎಲಿಜಿಬಿಲಿಟಿ ಪೇಪರ್ ಒಳಗೆ ನೀವು ಕಂಪಲ್ಸರಿಯಾಗಿ ಕನ್ನಡ ಇಂಗ್ಲೀಷು ಸೇರಿ 35% ನೀವು ಅಂಕಗಳನ್ನು ಪಡ್ಕೊಳ್ಬೇಕಾಗುತ್ತೆ. ಅಂದಾಗ ಮಾತ್ರ ಅದು ಮುಂದೆ ವ್ಯಾಲ್ಯೂಯೇಷನ್ ಆಗುತ್ತೆ. ಮುಂದುವರೆದು ಈ ಕಂಪಲ್ಸರಿ ಪೇಪರ್ ಅಂತ ಹೇಳಿದ್ನಲ್ಲ ಕನ್ನಡ, ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ, ಯಾವ ಹಂತಕ್ಕೆ ಸಂಬಂಧಿಸಪಟ್ಟಿರ್ತದೆ ಅಂದ್ರೆ ಈ ಕನ್ನಡ SSLC ಪ್ರಥಮ ಭಾಷೆ ಮಟ್ಟದ್ದಾಗಿದ್ದು 100 ಅಂಕಗಳನ್ನು ಒಳಗೊಂಡಿದ್ದು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರುತ್ತೆ. ಅಂದರೆ ಇದು SSLC ಹಂತಕ್ಕೆ ಏನಿರ್ತದಲ್ಲ, ಅಂದರೆ ಈ SSLC ಹಂತದವರೆಗೆ ಪ್ರಥಮ ಭಾಷೆ ಕನ್ನಡವನ್ನು ಅಧ್ಯಯನ ಮಾಡಿರ್ತೀವಲ್ಲ, ಅದೇ ಗ್ರಾಮರ್ ಇರ್ಬೋದು, ಲೆಟರ್ ರೈಟಿಂಗ್ ಇರ್ಬೋದು, ಮತ್ತು ಒಳನುಡಿ, ವಿರುದ್ಧಾರ್ಥಕ, ಸಮಾನಾರ್ಥಕ ಮೊದಲಾದವುಗಳು ಒಳಗೊಂಡಿರ್ತೈತೆ ಏನು SSLC ಹಂತಕ್ಕೆ ಇರ್ತಕ್ಕಂಥದ್ದು. ಹಾಗಾದರೆ ಈ 100 ಅಂಕಗಳನ್ನು ಹೇಗೆ ಡಿವೈಡ್ ಮಾಡ್ಯಾರ ಅನ್ನೋದನ್ನು ನೋಡೋಣ. ಮೊದಲಿಗೆ ಈ ವಿಷಯದ ಸಮಗ್ರ ಅರ್ಥೈಸುವಿಕೆಗೆ 15 ಮಾರ್ಕ್ಸು, ಪದ ಪ್ರಯೋಗಕ್ಕೆ 15 ಮಾರ್ಕ್ಸು, ವಿಷಯ ಸಂಕ್ಷೇಪಣೆಗೆ 15 ಮಾರ್ಕ್ಸು, ಪದಜ್ಞಾನಕ್ಕೆ 20 ಮಾರ್ಕ್ಸು, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಟ್ರಾನ್ಸ್ಲೇಟ್ಗೆ 15 ಮಾರ್ಕ್ಸು, ಲಘು ಪ್ರಬಂಧಕ್ಕೆ 20 ಮಾರ್ಕ್ಸು. ಒಟ್ಟು 100 ಮಾರ್ಕ್ಸ್ಗೆ ಈ ಪೇಪರ್ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಕಂಪಲ್ಸರಿ ಇಂಗ್ಲೀಷ್ ಕ್ವಶನ್ ಪೇಪರ್ 2 ವಿಚ್ ಈಸ್ ಈಕ್ವಲೆಂಟ್ ಟು 10th ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪರೈಸ್ ಆಫ್ ದ ಫಾಲೋವಿಂಗ್ ಕಾಂಪೋನೆಂಟ್ಸ್ ಅಂತೇಳಿ. ಅಂದರೆ ಇದು SSLC ಮಟ್ಟದ ಇಂಗ್ಲೀಷ್ಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಏನು ಓದಿರ್ತೀವಲ್ಲ, ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಏನು ಓದಿರ್ತೀವಲ್ಲ, ಆ SSLC ಹಂತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇಂಗ್ಲೀಷ್. ಅದರಾಗ ಈ ಒಂದು ಪೇಪರ್ನ ಹೇಗೆ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಈ ಕಂಪರ್ಹೆನ್ಷನ್ ಆಫ್ ಗಿವನ್ ಪ್ಯಾಸೇಜ್ಗೆ 15 ಮಾರ್ಕ್ಸು, ಪ್ರೆಸಸ್ ರೈಟಿಂಗ್ ಏನೈತಿ ಅದು 15 ಮಾರ್ಕ್ಸ್ ಐತಿ. ಯೂಸೇಜ್ಗೆ 15 ಮಾರ್ಕ್ಸ್ ಕೊಟ್ಟಾನ. ವೊಕ್ಯಾಬುಲರಿಗೆ 20 ಅಂಕಗಳು ಇರ್ತಕ್ಕಂಥದ್ದು. ಕಮ್ಯುನಿಕೇಷನ್ ಸ್ಕಿಲ್ಗೆ 15 ಅಂಕಗಳು. ಶಾರ್ಟ್ ಎಸ್ಸೆಗೆ ಏನೈತಿ 20 ಅಂಕಗಳು. ಈ ಶಾರ್ಟ್ ಎಸ್ಸೆಗೆ ಎಷ್ಟು 20 ಅಂಕಗಳನ್ನು ಈ ರೀತಿಯಾಗಿ ಒಟ್ಟು 100 ಅಂಕಗಳಿಗೆ ಇರ್ತಕ್ಕಂಥದ್ದು. ಈ 2 ಪೇಪರ್ ಸೇರಿ ಏನು ಮಾಡಬೇಕು, ಟೋಟಲ್ ನಾವು 35% ನಾವು ತೊಗೋಬೇಕಾಗುತ್ತೆ, ಅಂಕಗಳನ್ನು ಪಡ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ಪೇಪರ್ 3 ಮತ್ತು ಪೇಪರ್ 4 ವ್ಯಾಲ್ಯೂಯೇಷನ್ ಆಗ್ತಕ್ಕದ್ದು. ಮುಂದುವರೆದು ಈ ಪೇಪರ್ 3 ಮತ್ತು ಪೇಪರ್ 4 ಅಂತ ಹೇಳಿದ್ನಲ್ಲ, ಇವತ್ತು ಒಂದು ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ, ಈ ಪೇಪರ್ 3 ಏನಾಗುತ್ತೆ ಕಂಪ್ಲೀಟಾಗಿ ಜನರಲ್ ನಾಲೆಡ್ಜ್ ಇರ್ತಕ್ಕಂಥದ್ದು, GKಗೆ ಸಂಬಂಧಿಸಪಟ್ಟಿರ್ತಕ್ಕಂಥದ್ದು. ಅದ್ರಾಗ ಯಾವ್ಯಾವ ಒಂದು ವಿಷಯಗಳನ್ನು ಕೊಟ್ಟಿರ್ತಾನಪ್ಪ ಅಂತ ಟಾಪಿಕ್ ಇರ್ತಾವಂತಂದ್ರೆ, ಕವರಿಂಗ್ ಜನರಲ್ ನಾಲೆಡ್ಜ್ ಆಫ್ ಟಾಪಿಕ್ಸ್ ರಿಲೇಟಿಂಗ್ ಟು ಕರೆಂಟ್ ಇವೆಂಟ್ಸ್, ಅಂದರೆ ಕರೆಂಟ್ ಇವೆಂಟ್ಸ್ ಇರ್ತವೆ, ಜನರಲ್ ಸೈನ್ಸು, ಹ್ಯುಮ್ಯಾನಿಟೀಸ್, ಇಂಡಿಯನ್ ಎಕನಾಮಿಕ್ಸ್ ಆ್ಯಂಡ್ ಮೆಟರ್ಸ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ ಆ್ಯಂಡ್ ಪ್ರಾಕ್ಟಿಕಲ್ ನಾಲೆಡ್ಜ್ as may be accepted of a person who has passed the prescribed qualifying examination. ಅಂದರೆ ಈ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಹ್ಯುಮ್ಯಾನಿಟೀಸ್, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಮೊದಲಾದ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಪತ್ರಿಕೆ ತಯಾರಾಗಿರುತ್ತೆ. ಸೊ ಅದನ್ನು ನೋಡ್ಕೋಬೇಕು. ಇದು ಏನಿರುತ್ತೆ ಅಬ್ಜೆಕ್ಟಿವ್ ಟೈಪ್ಸ್ ಇರ್ತದೆ. MCQ ಮೆಥಡ್ ಅಂದರೆ ಅಬ್ಜೆಕ್ಟಿವ್ ಟೈಪ್ಸ್ ಒಳಗೆ ಇರ್ತೈತಿ. ಇದು 50 ಕ್ವಶನ್ಗಳನ್ನು ಕೇಳ್ತಾರೆ ಇವರು. 50 ಕ್ವಶನ್ ಈಕ್ವಾಲೆಂಟು ಏನಾಗುತ್ತದೆ 100 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಇದು ಅಬ್ಜೆಕ್ಟಿವ್ ಟೈಪ್ಸ್. ಇನ್ನು
ಪೇಪರ್ 4 ಏನಿರುತ್ತಪ್ಪ ಅಂತಂದ್ರೆ ಆಪ್ಷನಲ್ ಸಬ್ಜೆಕ್ಟ್ಗೆ ಸಂಬಂಧಿಸಿದ್ದು. ಈ ಪೇಪರ್ 4 ಯಾವ ಸಬ್ಜೆಕ್ಟಿಗೆ ಸಂಬಂಧಿಸಿದ್ದು ಅಂದ್ರೆ ಇದು ಆಪ್ಷನಲ್ ಸಬ್ಜೆಕ್ಟಿಗೆ. ಅಂದ್ರೆ ಈ MA ಸ್ನಾತಕೋತ್ತರ ಪದವಿ ಒಳಗೆ ನೀವು ಆಪ್ಷನಲ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟನ್ನು ತೊಗೊಂಡಿರ್ತೀರಿ. ಉದಾಹರಣೆಗೆ ಕನ್ನಡ, MA ಇನ್ ಕನ್ನಡ, MA ಇನ್ ಹಿಸ್ಟ್ರಿ, MA ಇನ್ ಎಕನಾಮಿಕ್ಸ್, ಈ ಥರ ಏನು ಆಪ್ಷನಲ್ ಸಬ್ಜೆಕ್ಟ್ ತೊಗೊಂಡಿರ್ತಾರಲ್ಲ ಅವ್ರು ರಿಲೇಟೆಡಾಗಿ ಈ ಒಂದು ಪೇಪರ್ ಇರ್ತಕ್ಕಂಥದ್ದು. ಇದು 250 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಇದು ಎಷ್ಟು 250 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಇದು ಫಸ್ಟ್ ಪೇಪರ್, ಇದು ಥರ್ಡ್ ಪೇಪರ್ 50 ಮಾರ್ಕ್ಸು, ಫೋರ್ತ್ ಪೇಪರ್ 250, ಟೋಟಲ್ 300 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಈ 250 ಪ್ಲಸ್ 50 ಟೋಟಲ್ 300ಕ್ಕೆ ನೀವು ಒಂದು 190 ಅಥವಾ 200, 2ರಿಂದ 10ರಿಂದ ತೊಗೊಂತಂದ್ರೆ ನೀವು ಆರಾಮ ಪಾಸ್ ಮಾಡ್ಕೋಬೋದು ಅಂತೇಳಿ. ಇದಿಷ್ಟು ಆಗಿತ್ತು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪ್ಯಾಟ್ರನ್. ಟೋಟಲ್ ನೋಡಿರಿ, ಇನ್ನೊಂದು ಸರಿ ಹೇಳ್ತೀನಿ, ಟೋಟಲ್ಲು 4 ಪೇಪರ್ ಇರ್ತವೆ. ಟೋಟಲ್ 4 ಪೇಪರ. 2 ಪೇಪರ್ ಏನಾಗುತ್ತೆ ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್ ಇರ್ತೈತಿ. 3 ಮತ್ತು 4 ಪೇಪರ್ ಏನಾಗುತ್ತೆ, ಒಂದು ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂಗೆ, ಇನ್ನೊಂದು ಆಪ್ಷನಲ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಈ ಜನರಲ್ ನಾಲೆಡ್ಜ್ ಏನಿರುತ್ತೆ 50 ಪ್ರಶ್ನೆಗಳು ಇರ್ತವೆ 100 ಮಾರ್ಕ್ಸಿಗೆ. ಅದೇ ರೀತಿಯಾಗಿ ಈ ಪೇಪರ್ 4 ಏನಿರ್ತೈತಿ 250 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಟೋಟಲು 300 ಮಾರ್ಕ್ಸ್ಗೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀಬೇಕಾಗುತ್ತೆ. ಇದು ಎಲ್ಲ MA ಇನ್ ಕನ್ನಡ, MA ಇನ್ ಹಿಸ್ಟ್ರಿ, MA ಇನ್ ಪೊಲಿಟಿಕಲ್ ಎಲ್ಲ ಸ್ನಾತಕೋತ್ತರ ಪದವೀಧರರಿಗೆ ಇದು ಅಪ್ಲಿಕೇಬಲ್ ಆಗುವಂಥದ್ದು. ಈ ಎಲ್ಲ ಎಕ್ಸಾಮ್ ಪ್ಯಾಟ್ರನನ್ನು ತಲೆಯಲ್ಲಿ ಇಟ್ಕೊಂಡು ಓದಿದ್ದೇ ಆದರೆ ಮುಂಬರುವಂತಹ AP ಎಕ್ಸಾಮ್ನಲ್ಲಿ ನೀವು ಪಕ್ಕ ಒಂದು ಸೀಟನ್ನು ಖಚಿತಪಡಿಸಿಕೊಂಡ ಹಾಗೆ. ಮುಂಬರುವಂತಹ ದಿನಗಳಲ್ಲಿ ನಾವು ಈ ಎಕ್ಸಾಮ್ ಪ್ಯಾಟ್ರನ್ನಂತೆ ನಾವು ಏನು ಮಾಡ್ತೀವಿ, ತರಗತಿಯನ್ನು ಆರಂಭ ಮಾಡಲಿದ್ದೇವೆ. ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಇದು ಹೊಸ ಚಾನಲ್ ಆದದ್ರಿಂದ ಈಗ ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಈ ಮೊದಲಿಗೆ ನಾವು ಏನು ಮಾಡ್ತೀವಿ, ನಮ್ಮ ಚಾನಲ್ ಒಳಗೆ ನಾವು ಎಲ್ಲ ನೇಮಕಾತಿಯ ಪಠ್ಯಕ್ರಮವನ್ನು ನಾವು ವಿಶ್ಲೇಷಣೆ ಮಾಡುವಂಥದ್ದೇ ನಮ್ಮದು ಒಂದು ಗುರಿಯಾಗಿದೆ. ಇದು ನಮ್ಮ ಚಾನಲ್ನ ಮುಖ್ಯ ಧ್ಯೇಯ. ಏನಪ್ಪ ಅಂತಂದ್ರೆ ಎಲ್ಲ ನೇಮಕಾತಿಯ ಒಂದು ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡೋದು ಮತ್ತು ಎಕ್ಸಾಮ್ ಪ್ಯಾಟ್ರನ್ನು ವಿಶ್ಲೇಷಣೆ ಮಾಡೋದು. ಇದಾದ ನಂತರ ಕಂಪ್ಲೀಟ್ ಆಗಿಂದ ನಾವು ಏನು ಮಾಡ್ತೀವಿ, ಈ ಎಕ್ಸಾಮ್ ಪಠ್ಯಕ್ರಮದ ಅನ್ವಯ ನಾವೇನು ಮಾಡ್ತೀವಿ, ತರಗತಿಗಳನ್ನು ನಾವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ವಿ. ದಯವಿಟ್ಟು ನಮ್ಮ ಚಾನಲನ್ನು ನೋಡುವಂಥ ಹೊಸಬರಾಗಿದ್ದರೆ ಕೂಡಲೇ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ. ಹಾಗೆ ಏನಾದರೂ ಲೋಪದೋಷಗಳು ಕಂಡು ಬಂತಂದ್ರೆ ಕಮೆಂಟ್ಸ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ನೇಮಕಾತಿಯ ಒಂದು ಪಠ್ಯಕ್ರಮ ಅಥವಾ ಎಕ್ಸಾಮ್ ಪ್ಯಾಟ್ರನ್ನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ. ಧನ್ಯವಾದಗಳು.